ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಲವ್ ಲೈಫ್ ಏಪ್ರಿಲ್ 8 to 16ವರೆಗೆ ಮಾಹಿತಿನ ನೀಡ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರು ಈಗಾಗಲೇ ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ, ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಮೀನ, ತುಲಾ, ಮಿಥುನ, ಮಕರ, ಕನ್ಯಾ, ಕುಂಭ, ಧನು ರಾಶಿ ಅಥವಾ ಮೇಷ, ವೃಷಭ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವರು ಕೂಡ ಆಗಿರ್ಬೋದು. ಕೆಲವೊಮ್ಮೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ವೃಶ್ಚಿಕ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಹೈ ಪ್ರೀಸ್ಟಿಸ್ ಬಂದಿದೆ. ಸೊ ಹೈ ಪ್ರೀಸ್ಟಿಸ್ ಬಂದಿರೋದ್ರಿಂದ ತುಂಬ ಆಫರ್ಸ್ ಬರುತ್ತೆ ನಿಮಗೆ ಏಪ್ರಿಲ್ ಮಂತಲ್ಲಿ ಖಂಡಿತವಾಗ್ಲೂ. ಮೇ ಬಿ ನಿಮಗೆ ಗೊತ್ತು ನೀವೇನು ಮಾಡಬೇಕು ಅನ್ನೋದು, ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅನ್ನೋ ವಿಷಯ ಕೂಡ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ ವೃಶ್ಚಿಕ ರಾಶಿಯವ್ರಿಗೆ. ಸೊ ಯಾಕಂದರೆ ಹೈ ಪ್ರೀಸ್ಟಿಸ್ ಎದುರುಗಡೆ ಇರೋ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಅವರಿಗೆ ಕೆಲವೊಮ್ಮೆ ತಿಳಿದಿರುತ್ತೆ. ಸೊ ಮೈಂಡ್ ರೀಡಿಂಗ್ ಅಥವಾ ಫೇಸ್ ರೀಡಿಂಗ್ ಕೂಡ ಮಾಡುವಂಥ ಒಂದು ಸ್ಟ್ರೆಂತ್ ಅಂತ ಹೇಳ್ತೀವಿ, ಒಂದು ಎಬಿಲಿಟಿ ಇರುತ್ತೆ ಅವರಿಗೆ. ಮೇ ಬಿ ನೀವು ತುಂಬ ಕಂಟ್ರೋಲಲ್ಲಿದ್ದೀರಾ. ಸೊ ಕಂಟ್ರೋಲಿಂಗ್ ಪರ್ಸನ್ ಅಂತ ಹೇಳ್ತೀನಿ, ನಿಮ್ಮ ಮೇಲೆ ನಿಮಗೆ ತುಂಬ ಕಂಟ್ರೋಲ್ ಇದೆ. ಮೇ ಬಿ ಅದರ್ ಪರ್ಸನ್ ಕೂಡ ಇರ್ಬೋದು. ಹೈ ಪ್ರೀಸ್ಟಿಸ್ ಇರೋದ್ರಿಂದ ನೀವು ಅದರ್ ಪರ್ಸನ್ ನಿಮ್ಮ ಮುಂದೆ ಸುಳ್ಳು ಹೇಳ್ತಿರ್ಬೋದು, ಲೈಯಿಂಗ್ ಅಂತ ನಾನು ಹೇಳ್ತೀನಿ. ಮೇ ಬಿ ಇದು ನಿಮ್ಗೆ ಮೋಸ ಮಾಡೋ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇರೋದಿಲ್ಲ. ಖಂಡಿತವಾಗ್ಲೂ ಹಿಡನ್ ಫೀಲಿಂಗ್ಸ್ ಇದ್ದರೂ, ಇಷ್ಟಪಡ್ತಿದ್ರು, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅವರು ಇಲ್ಲ ಅಂತಲೇ ಹೇಳೋದು. ಸೊ ಆ ಥರ ಕಾರ್ಡ್ ಕೂಡ ಹೇಳ್ತಾ ಇದೆ. ಸೆಕೆಂಡ್, ನನಗೆ ಪೇಜ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಪೇಜ್ ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ತುಂಬ ಸೀಕ್ರೆಟಿವ್ ಆಗಿ, ಮೊದಲೇ ಹೇಳ್ದಂಗೆ ತುಂಬ ಸೀಕ್ರೆಟಿವ್ ಆಗಿರುವಂಥ ಫೀಲಿಂಗ್ಸ್ ಇವೆ ನಿಮಗೋ ಅಥವಾ ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು. ಮೇ ಬಿ ನಿಮಗೆ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ರೆಡಿ ಇಲ್ಲ. ಮೇ ಬಿ ನಿಮಗೆ ಭಯ ಇದೆಯೋ ಅಥವಾ ಈಗೋ ಕೂಡ ಇರ್ಬೋದು, ನಾನು ಯಾಕೆ ಫಸ್ಟು ಎಕ್ಸ್ಪ್ರೆಸ್ ಮಾಡಲಿ ಅಂತ. ಮೇ ಬಿ ನೀವು ಯಾರನ್ನಾದರೂ ವಾಚ್ ಮಾಡ್ತಾ ಇರ್ಬೋದು, ದೂರದಿಂದನೇ ಅವ್ರ ಬಗ್ಗೆ ಗಮನನ ಕೊಡ್ತಾ ಇದ್ದೀರಾ, ಅವ್ರು ಏನು ಮಾಡ್ತಾರೆ ಏನಿಲ್ಲ, ಒಂದು ಅಬ್ಸರ್ವೇಷನ್ ಅಂತ ಹೇಳ್ತೀವಿ ನೋಡಿ. ಮೇ ಬಿ ಅದರ್ ಪರ್ಸನ್ ಸೊ ನಿಮ್ಮ ಮೇಲೆ ಒಂದು ಅಬ್ಸರ್ವೇಷನ್ ಇರ್ಬೋದು, ನೀವು ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ ಅಂತ. ಸೊ ಅದರ್ ಪರ್ಸನ್ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ, ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ. ಆದರೆ ಆ ಕಮ್ಯುನಿಕೇಷನು ಎಟ್ ದ ಎಂಡ್ ಎಲ್ಲಿಗೋ ಹೋಗಿ ಅದು ಮುಟ್ಬಿಡುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಅಲ್ಲಿಂದ ಜಗಳಗಳು ಸ್ಟಾರ್ಟ್ ಆಗುತ್ತೆ, ಫೈಟಿಂಗು. ಸೊ ಮೇ ಬಿ ಈಗೋ ಪ್ರಾಬ್ಲಮ್ಸ್ ಇದೆ ಇಬ್ಬರ ಮಧ್ಯೆ, ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ. ಥರ್ಡ್, ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ನೀವು ಅವ್ರನ್ನ ಇಗ್ನೋರ್ ಮಾಡೋದ್ರಿಂದ ಅವರು ನಿಮ್ಮ ಮುಂದೆ ಅಪ್ರೋಚ್ ಮಾಡ್ತಾರೆ. ಸೊ ಇಗ್ನೋರ್ ಮಾಡೋದ್ರಿಂದ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಸೊ ಅದಕ್ಕೋಸ್ಕರ ಇಗ್ನೋರ್ ಮಾಡ್ತಾ ಇದ್ದೀರಾ ನೀವು ಅಥವಾ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ತುಂಬ ಮ್ಯಾನಿಪ್ಯುಲೇಟಿವ್ ಆಗಿದ್ದೀರಾ ನೀವು ಅಥವಾ ಅದರ್ ಪರ್ಸನು. ಏನೋ ಒಂದು ಕೇಳಿದರೆ ಯಾವುದೋ ವಿಷಯಕ್ಕೆ ಒಂದು ಲಿಂಕ್ ಮಾಡಿ ಮಾತಾಡೋವಂಥ ವ್ಯಕ್ತಿ. ಮೇ ಬಿ ವೃಶ್ಚಿಕ ರಾಶಿಯವರು ನೀವು ಈ ಥರ ಇದ್ದೀರಾ, ಅಥವಾ ನೀವು ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿ ಕೂಡ ಈ ಥರ ಇರ್ಬೋದು. ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಒಂದು ಮ್ಯಾನಿಪ್ಯುಲೇಟಿವ್ ಎನರ್ಜಿ ಇದೆ ಖಂಡಿತವಾಗ್ಲೂ. ಸೊ ಅವರು ಯಾವ ವಿಷಯನ ಹೇಳಬೇಕು ಅದನ್ನು ಸ್ಟ್ರೇಟಾಗಿ ಹೇಳೋದಿಲ್ಲ. ಮೇ ಬಿ ಖಂಡಿತವಾಗ್ಲೂ ಅವರು ಕೂಡ ಎಕ್ಸ್ಪ್ರೆಸ್ ಮಾಡೋಲ್ಲ, ನೀವು ಕೂಡ ಎಕ್ಸ್ಪ್ರೆಸ್ ಮಾಡೋಲ್ಲ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ. ಫೋರ್ತ್, ನನಗೆ ಹರ್ಮೆಟ್ ಕಾರ್ಡ್ ಇದೆ. ಹರ್ಮೆಟ್ ಕಾರ್ಡ್ ಇರೋದ್ರಿಂದ ಮೂಡಿ ಇರ್ತಾರೆ. ಮೇ ಬಿ ಇವಾಗ ಕಮ್ಯುನಿಕೇಷನ್ ಸ್ಟಾಪ್ ಆಗಿ ಒಂದು ಮೂಡಿ ವೇಗೆ ಅವ್ರು ಹೋಗಿರ್ತಾರೆ, ಯಾರ ಜೊತೆನೂ ಮಾತಾಡೋದಿಲ್ಲ, ಮಾತಾಡೋಕ್ಕೆ ನನಗೆ ಮೂಡಿಲ್ಲ ಅಂತ. ನೀವು ಅಥವಾ ಅದರ್ ಪರ್ಸನು ಮೇ ಬಿ ಅವ್ರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಮೈಂಡ್ ಗೇಮ್ಸ್ ಅಂತ ನಾನು ಹೇಳ್ತೀನಿ. ನಾನೇ ಯಾಕೆ ಕಾಲ್ ಮಾಡಲಿ, ನಾನೇ ಯಾಕೆ ಮೆಸೇಜ್ ಮಾಡಲಿ, ಆ ಕಡೆಯಿಂದ ಮೊದಲು ಬರಲಿ. ಸೊ ಬ್ಯಾಕ್ ಆ್ಯಂಡ್ ಫೋರ್ತ್ ಎನರ್ಜಿ ಇದೆ. ಖಂಡಿತವಾಗ್ಲೂ ಇದು ಒಂದು ಈಗೋ ಪ್ರಾಬ್ಲಮ್ಮು ಅಥವಾ ಏನೋ ಇದರಿಂದ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂತ ಗೊತ್ತಿಲ್ಲ. ಆದರೂ ಕೂಡ ಕಾರ್ಡ್ಸಲ್ಲಿ ಮಾತ್ರ ಇದೇ ಥರ ಇರೋದು. ಫಿಫ್ತ್, ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಖಂಡಿತವಾಗ್ಲೂ ಥರ್ಡ್ ಕೂಡ 5 ಆಫ್ ಪೆಂಟಿಕಲ್ಸ್ ಇದೆ, ಫಿಫ್ತ್ ಕೂಡ 5 ಆಫ್ ಪೆಂಟಿಕಲ್ಸ್ ಇದೆ. ಸ್ಟಕ್ ಆಗಿರೋ ಎನರ್ಜಿ ಇದೆ. ಓಪನ್ ಅಪ್ ಆಗೋಕ್ಕೆ ಯಾರೂ ರೆಡಿ ಇಲ್ಲ ಇಲ್ಲಿ ಅಂತ ಅನಿಸುತ್ತೆ. ಸಿಕ್ಸ್ತು ಕೂಡ ನನಗೆ 4 ಆಫ್ ಕಪ್ಸ್ ಬಂದಿದೆ. ಬೋತ್ ಅಂದರೆ ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ಆವಾಗ ನಾವು ಮುಂಚೆ ಮಾತಾಡ್ತಿದ್ವಿ, ಆವಾಗ ಹೇಗಿತ್ತು ಸಿಚುವೇಶನು. ಸೊ ಹಳೇದನ್ನೆಲ್ಲ ನೀವು ಫಾಸ್ಟಲ್ಲಿ ಇರೋದ್ರನ್ನು ನೆನ್ಪು ಮಾಡ್ಕೊಳ್ತೀರಾ. ಖಂಡಿತ ಒಬ್ರನ್ನೊಬ್ಬರು ಮಿಸ್ ಮಾಡ್ಕೊಳ್ತೀರಾ ಇದನ್ನು. ಸೊ ಟೋಟಲಿ ನೀವಿಬ್ಬರು ಡಿಫ್ರೆನ್ಸ್ ಆಗಿದ್ದೀರಾ. ಸೊ ಡಿಫ್ರೆಂಟ್ ಕೂಡ ಇದ್ದೀರಾ.
ಮೇ ಬಿ ದೂರದಿಂದ ನೀವು ಒಬ್ರನ್ನ ಅಬ್ಸರ್ವೇಷನಲ್ಲಿ ಅವ್ರನ್ನ ನೋಡ್ತಾ ಇರ್ತೀರಾ, ಗಮನಿಸ್ತಾ ಇರ್ತೀರಾ ಅಂತ ಅನಿಸುತ್ತೆ. ರಿಯಲ್ ಬ್ಯಾಟಲ್ ಅಂತ ಹೇಳ್ತೀನಿ, ವೇಸ್ಟಿಂಗ್ ಆಫ್ ಟೈಮ್ ಕೂಡ ಹೇಳ್ತೀನಿ. ತುಂಬ ಡ್ರಾಮಾ ಇದೆ ಇಲ್ಲಿ. ಸೊ ಡ್ರಾಮ್ಯಾಟಿಕ್ ಎನರ್ಜಿ ಇದೆ. ಅವ್ರು ಮಾತಾಡಲ್ಲ, ನಾನು ಯಾಕೆ ಮಾತಾಡಬೇಕು, ಸೊ ಅವ್ರು ರೆಸ್ಪಾನ್ಸ್ ಮಾಡಲ್ಲ, ನಾನು ಯಾಕೆ ಮಾಡಬೇಕು ಅನ್ನೋ ಇಬ್ಬರ ನಡುವೆ ಕೂಡ ಒಂದು ಕಾಂಪಿಟೇಷನ್ ಇರೋ ಥರನೇ ಕೂಡ ಇದೆ ಇಲ್ಲಿ. ಈಗೋ ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ಕೆಲವರಿಗೆ ಈಗೋ ಇಲ್ದಿದ್ರೂ ಕೂಡ ಏನೋ ಸತಾಯಿಸ್ಬೇಕು ಅಂತ ಮಾಡ್ತಾರೋ, ಅಥವಾ ಇದರಿಂದ ಖುಷಿ ಕೂಡ ಕೆಲವರಿಗೆ ಸಿಗುತ್ತೆ. ಆ ಥರ ಇರೋ ಒಂದು ಎನರ್ಜಿ ಇದೆ ಏಪ್ರಿಲ್ ಮಂತಲ್ಲಿ ಖಂಡಿತ. ಸೊ ನೀವು ಮಾಡೋ ಈ ಡ್ರಾಮಾ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗೋ ಚಾನ್ಸಸ್ ಇದೆ. ಒಂದು ಸ್ಮಾಲ್ ಫೈಟ್ ಕೂಡ ಲಾಸ್ಟಲ್ಲಿ ಒಂದು ಬಿಗ್ ಬ್ಯಾಟಲ್ ಆಗೋವಂಥ ಚಾನ್ಸಸ್ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.